ಪ್ರಿಯಾಂಶಿದೆ ಏಂಜಲ್ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಸ್ನೇಹಿತರೆ, ಈಗ 7 o'clock ಆಗಿದೆ. ಈಗಷ್ಟೇ ನಾನು ಬ್ರಷ್ ಮಾಡಿ ಫ್ರೆಶ್ ಅಪ್ ಆಗಿದ್ದೀನಿ. ಇನ್ನೀಗ ಟೀ ಮಾಡಬೇಕು. ಇವತ್ತು ಬನ್ಸ್ ರೆಡಿ ಮಾಡುವ ಅಂತ ಹಿಟ್ಟೆಲ್ಲ ಕಲಸಿ ಅತ್ತೆ ನೈಟ್ ಇಟ್ಬಿಟ್ಟಿದ್ರು. ಈಗ ಬನ್ಸ್ ಪ್ರಿಪ್ರೇಷನ್ಗೆ ಹೋಗ್ತಾ ಇದ್ದೀನಿ. ನಮ್ಮನೆ ಬನ್ಸು ತುಂಬಾ ಚೆನ್ನಾಗಿರುತ್ತೆ, ತುಂಬ ಸಾಫ್ಟಾಗಿರುತ್ತೆ. ನೀವು ಯಾವ ಹೋಟೆಲ್ನಲ್ಲೂ ಎಲ್ಲ ಹೋದರೂ ಅಷ್ಟು ಸಾಫ್ಟ್ ಬನ್ಸನ್ನು ನೀವು ತಿನ್ನಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ ಹಾಕ್ತೀವಿ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಮಾಡುವಾಗ. ತುಂಬ ಯಾವುದೇ ವಿಡಿಯೋ ಡೀಟೇಲ್ ಆಗಿ ನಿಮಗೆ ಕಂಟಿನ್ಯೂಸ್ ಆಗಿ ಮಾಡಲ್ಲ, ಶಾರ್ಟ್ಕಟ್ ಆಗಿ ಬೇಗ ನಿಮಗೂ ಬೋರ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಮಧ್ಯೆ ಮಧ್ಯೆ ಡಿಸ್ಟರ್ಬೆನ್ಸ್ ತುಂಬ ಇರೋದ್ರಿಂದ ವಿಡಿಯೋನು ತುಂಬ ಲೆಂದಿಯಾಗಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ಬನ್ನಿ, ಹಾಗಿದ್ರೆ ಈಗ ಕಿಚನ್ ಕಡೆ ಹೋಗೋಣ. ಇವತ್ತಿನ ತಿಂಡಿನ ಪ್ರಿಪ್ರೇಷನ್ ಮಾಡೋಣ ಬನ್ನಿ. ಸ್ನೇಹಿತರೆ, ಇಲ್ಲಿ ನಾನು ಆಲ್ರೆಡಿ ಸಣ್ಣದಾಗಿ ಬನ್ಸನ್ನು ಲಟ್ಸಿ ಇಟ್ಟಿದ್ದೀನಿ. ಇಲ್ಲಿಗ ಚಹಾ ಆಗ್ತಾ ಬಂತು, ಕುದಿಲಿಕ್ಕೆ ಇಟ್ಟಿದ್ದು. ಹಾಗೆ ಈಗ ಇದನ್ನು ಒಂದೊಂದಾಗಿ ಈಗ ಎಣ್ಣೆ ಬಿಸಿಗಿಟ್ಟಿದ್ನಲ್ಲ, ಎಣ್ಣೆನೂ ಕೂಡ ಬಿಸಿಯಾಗಿದೆ. ಈಗ ಬನ್ಸನ್ನು ಒಂದೊಂದಾಗಿ ಸ್ಟಾರ್ಟಿಂಗ್ ಅಲ್ವಾ ಒಂದೇ ಹಾಕಿ ಕರಿತಾ ಇದ್ದೀನಿ. ಆಮೇಲೆ ನೋಡಿಕೊಂಡು 2-3 ಹಂಗೆ ಹಾಕಿ ಕರಿಯುವಂಥದ್ದಾಗಿರುತ್ತೆ. ಒಂದೊಂದ್ಸತಿ ತುಂಬ ಎಣ್ಣೆ ಬಿಸಿ ಆಯ್ತು ಅಂದ್ರೆ ಬೇಗ ಕೆಂಪಾಗೋಗುತ್ತೆ, ಬೇಯಲಿಕ್ಕೆ ಆಗಲ್ಲ. ಅದಕ್ಕೆ ನಿಧಾನವಾಗಿ ಕರಿಬೇಕು. ಈಗ ಒಲೆನ ಸ್ವಲ್ಪ ಮೀಡಿಯಮಲ್ಲೇ ಇಟ್ಟಿದ್ದೀನಿ. ಸ್ವಲ್ಪ ಬಿಸಿ ಆಗಲಿ ಅಂತ ಎಣ್ಣೆ ಸ್ವಲ್ಪ ಜೋರಲ್ಲಿ ಇಟ್ಟಿದ್ದಾಗಿತ್ತು. ಈಗ ಮೀಡಿಯಮಲ್ಲಿದೆ, ಎಣ್ಣೆ ಕಾದಿದೆ ಅಲ್ವಾ, ಅದಕ್ಕೆ ಈಗ ಒಂದೊಂದಾಗಿ 2-3 ಒಂದೇ ಸತಿ ಹಾಕ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ. ತುಂಬಾ ಸ್ಮೂತ್ ಆಗಿರುತ್ತೆ. ನೀವು ಹೋಟ್ಲಲ್ಲೆಲ್ಲ ತಿಂದಾಗ ಸ್ವಲ್ಪ ದಪ್ಪ ಇರುತ್ತೆ ಬನ್ಸ್ ಎಲ್ಲ. ಇಲ್ಲಿ ನಮ್ಮ ಮನೇಲಿ ಮಾಡುವಂಥದ್ದು ಏನಿದೆಯಲ್ಲ ತುಂಬಾ ಸ್ಮೂತ್ ಆಗಿರುತ್ತೆ. ಆರಾಮಾಗಿ ಕಟ್ ಮಾಡಿದ್ವಿ ಅಂದರೆ ಮೆತ್ತಗೆ ಬರುತ್ತೆ. ನಮ್ಮ ಮನೆಯಲ್ಲಿ ಬನ್ಸ್ನ ಯಾವ ರೀತಿ ಮಾಡ್ತೀವಿ ಅಂತ ನಾನೀಗ ನಿಮಗೆ ಹೇಳ್ತಾ ಇರುವಂಥದ್ದು. ಇದು ನಮ್ಮ ಅತ್ತೆ ರೆಸಿಪಿ ಆಗಿರೋದ್ರಿಂದ ಅತ್ತೆ ಯಾವ ರೀತಿ ಮಾಡ್ತಾರಲ್ಲ, ಹಿಟ್ಟು ಕಲಿಸ್ತಾರಲ್ಲ ಆ ರೀತಿ ಹೇಳ್ತಾ ಇದ್ದೀನಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಹುಳಿ ಮೊಸರು, ಹಾಗೆಯೇ ಒಂದು 2-3 ಚಮಚ ಸಕ್ಕರೆ, ಬಾಳೆಹಣ್ಣು 7-8 ಸಣ್ಣದಾಗಿದ್ದರೆ, ಇಲ್ಲ ಮೀಡಿಯಮಲ್ಲಿ ಇತ್ತಂದರೆ 4-5 ತೊಗೊಂಡ್ರು ಸಾಕು. ಬಾಳೆಹಣ್ಣು ಚೆನ್ನಾಗಿ ಸ್ಮೂತ್ ಆಗಿರಬೇಕು, ತುಂಬ ಮೆತ್ತಗಿರಬೇಕು ಬಾಳೆಹಣ್ಣು. ಹಾಗೆಯೇ 2-3 ಚಮಚ ಬೆಣ್ಣೆ ಹಾಕ್ತೀವಿ. ಮೇನ್ ಆಗಿರೋ ಸ್ಮೂತ್ ಆಗ್ಲಿಕ್ಕೆ ಕಾರಣನೇ ಬೆಣ್ಣೆ ಆಗಿರುವಂಥದ್ದು. ಅದಕ್ಕೆ ಇದನ್ನು ಚೆನ್ನಾಗಿ ಕಿವುಚಿ ಕೈಯಿಂದನೇ ಮಾಡಿ, ಮಿಕ್ಸಿನಲ್ಲಿ ಹಾಕಲಿಕ್ಕೆ ಹೋಗಬೇಡಿ, ಕೈಯಿಂದಲೇ ಚೆನ್ನಾಗಿ ಕಿವುಚಿ ಇದನ್ನು. ಹಾಗೆ ಒಂದು ಸ್ವಲ್ಪ ಉಪ್ಪು ಟೇಸ್ಟಿಗೆ ಅಷ್ಟೇ, ಒಂದೆರಡು ಚಿಟಿಕೆ ಹಾಕಿದ್ರೂ ಸಾಕು, ಇಲ್ಲ ಅರ್ಧ ಚಮಚ ಹಾಕಿದರೂ ಸಾಕು. ಹಾಗೆ ಚೆನ್ನಾಗಿ ಕೈಯಿಂದ ಕಿವುಚಿ ಆದ ನಂತರ 1-2 ಚಿಟಿಕೆ ಸೋಡಾ, ತಿನ್ನೋ ಸೋಡಾ, 1 ಕಪ್ಪು ಗೋಧಿ ಹಿಟ್ಟು, 1 ಕಪ್ಪು ಮೈದಾ ಹಿಟ್ಟು, ಇದನ್ನು ಚೆನ್ನಾಗಿ ಹಾಕಿ ಮತ್ತೆ ಕಲಸಿ. ನಿಮಗೆ ನಾನಿಲ್ಲಿ 1 ಕಪ್ ಹೇಳ್ತಾ ಇದ್ದೀನಿ, ನಿಮಗೆ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡಿಕೊಂಡು ಅದಕ್ಕೆ ಪ್ರಮಾಣ ಥರ ಹಾಕಿ. ನೀವು ಚೆನ್ನಾಗಿ ಕಲಿಸ್ಬಿಟ್ಟು, ಇದು ಆದಷ್ಟು ನೀವು ಸ್ಮೂತ್ ಮಾಡಲಿಕ್ಕೆ ಹೋಗಬೇಡಿ ಹಿಟ್ಟನ್ನು, ಮತ್ತು ನೀರು ಹಾಕಲಿಕ್ಕೂ ಹೋಗಬೇಡಿ. ನಾವು ಏನು ಮಿಶ್ರಣ ಮಾಡಿದ್ದೀವಲ್ಲ ಅದರಲ್ಲೇ ಚೆನ್ನಾಗಿ ಆ ಹಿಟ್ಟು ಅನ್ನೋದು ಕಲಿಸ್ಬೇಕು. ಆ ಹಿಟ್ಟು ಅದರಲ್ಲೇ ಸ್ವಲ್ಪ ಗಟ್ಟಿ ಆಗಬೇಕು. ನಿಮಗೆ ಸ್ವೀಟ್ ಬನ್ಸ್ ಬೇಕಿದ್ದರೆ ಇನ್ನೂ ಸ್ವಲ್ಪ ಸಕ್ಕರೆನ ಹಾಕ್ಕೊಳ್ಳಿ. ನಮ್ಮ ಮನೇಲಿ ಸ್ವಲ್ಪ ಸ್ವೀಟ್ ಕಡಿಮೆ ಮಾಡುವಂಥದ್ದು ಬನ್ಸು, ಅದಕ್ಕೆ ಸ್ವಲ್ಪ ಕಮ್ಮಿ ಸಕ್ಕರೆ ಹಾಕಿದ್ದೀನಿ. ಅದಕ್ಕೆ ಆದಷ್ಟು ಹಿಟ್ಟು ಅನ್ನೋದು ಗಟ್ಟಿಯಾಗಿರಲಿ. ಇದರಿಂದ ನಿಮಗೆ ಬೆಳಿಗ್ಗೆ ಆದ ನಂತರ ಮೆತ್ತಗಾಗುತ್ತೆ ಹೇಗೋ ನೆನೆಸಿ. ಅದಕ್ಕೆ ಇದರಿಂದ ಚೆನ್ನಾಗಿ ಉಬ್ಬಿ ಬರುತ್ತೆ, ಫ್ಲಫಿ ಆಗಿರುತ್ತೆ ಬನ್ಸ್ ಅನ್ನೋದು. ಇದಿಷ್ಟು ಚೆನ್ನಾಗಿ ಮಿಶ್ರಣ ಮಾಡಿ ರಾತ್ರಿ ಇಟ್ಟರೆ ಬೆಳಗ್ಗೆ ಹೊತ್ತು ನಿಮಗೆ ಸ್ಮೂತ್ ಆಗಿರುವಂಥ ಮಿಶ್ರಣ ಅನ್ನೋದು ಸಿಗುತ್ತೆ. ಮೇಲ್ಗಡೆಯಿಂದ ನೆನೆಸುವಾಗ ಮೇಲ್ಗಡೆಯಿಂದ 1-2-3 ಚಮಚ ಎಣ್ಣೆ ಹಾಕಿ ಎಲ್ಲ ಕಡೆ ಒರೆಸಿ ಇದ್ದರೂ ಸಾಕು. ಇದು ನಮ್ಮ ಬನ್ಸ್ ಮಾಡುವಂಥ ಮಿಶ್ರಣ. ಒಂದು ಕಡೆ ಬನ್ಸ್ ಎಲ್ಲ ಆಗ್ತಾ ಇದೆ, ಇನ್ನೊಂದು ಕಡೆ ಮನೆಯವರೆಲ್ಲ ಒಂದೊಂದಾಗಿ ಸರ್ವ್ ಮಾಡಿಕೊಂಡು ತಗೊಂಡು ಹೋಗ್ತಾ ಇದ್ದಾರೆ. ಹಾಗೆಯೇ ಬನ್ಸಿಗೆ ಅಂತ ಇವತ್ತು ಭಾಜಿ ಮಾಡಿರುವಂಥದ್ದು. ಆಲ್ಮೋಸ್ಟ್ ನಾವು ಭಾಜಿನೇ ಮಾಡ್ತೀವಿ, ತುಂಬ ಚೆನ್ನಾಗಿರುತ್ತೆ. ಮೇನಾಗಿ ನನಗಿಷ್ಟ ಅಷ್ಟೇ. ಅದಕ್ಕೆ ನಮ್ಮ ಹಸ್ಬೆಂಡ್ ಇತ್ತಂದರೆ ಚಟ್ನಿ ಮಾಡ್ತೀವಿ. ನಾನು ರೆಡಿ ಮಾಡಿದ್ದೀನಿ ಒಂದು ಪ್ಲೇಟನ್ನು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಕಲರ್ಸ್ ಎಲ್ಲ. ಈಗ ತಿಂಡಿ ಪ್ರಿಪ್ರೇಷನ್ ಆಯಿತು.
ಇವತ್ತು ನಮ್ಮ ನಮ್ಮ ಯಜಮಾನ್ರ ಮಾಮನವರ ಸೊಸೆ ಇವತ್ತು ಸೀಮಂತ ಇರೋದ್ರಿಂದ ಈಗ ಮನೇಲೆಲ್ಲರೂ ಹೋಗ್ತಾ ಇದ್ದೀವಿ. ಅಡುಗೆ ಪ್ರಿಪ್ರೇಷನ್ಸ್ ಸಹಿತ ಆಗಿದೆ. ತುಂಬ ದಿನಗಳ ನಂತರ ಮನೆಯಲ್ಲಿ ಏನೋ ಒಳ್ಳೆಯ ಸುದ್ದಿ, ಒಳ್ಳೆಯ ಒಂದು ಫಂಕ್ಷನ್ನು ನಡೀತಾ ಇದೆ ಅಂತ ಹೇಳ್ಬೋದು. ಭಟ್ಕಳದಲ್ಲಿರುವಂಥದ್ದು ಹೋಗ್ತಾ ಇರುವಂಥದ್ದು. ಈಗ ಇವತ್ತು ಪ್ರತ್ಯುಷಸ್ ಹೋಗಿದ್ದಾನೆ, ಅದಕ್ಕೆ ನಾನು ಪ್ರಿಯಾಂಶಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಇವ್ರ ಮದುವೆ ವೀಡಿಯೋಸ್ ನಾನು 1 ಇಯರ್ ಬ್ಯಾಕ್ ಹಾಕಿದ್ದೆ. ಆ ವಿಡಿಯೋನ ಎಂಡ್ ಸ್ಕ್ರೀನಲ್ಲೂ ಮತ್ತೆ ಪುನಃ ಹಾಕಿರ್ತೀನಿ. ಹಾಗೆ ಅವ್ರದ್ದೇ ಈಗ ಸೀಮಂತ ನಡೀತಾ ಇರುವಂಥದ್ದು. ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಮದುವೆ ಆದ ಹೊಸದಲ್ಲಿ ಈ ರೀತಿ ಒಂದು ಹೊಸ ನ್ಯೂಸು ಸಿಕ್ತು ಅಂದರೆ ಮನೆಯವರು ಎಲ್ಲರಿಗೂ ತುಂಬಾ ಖುಷಿಯಾಗುತ್ತೆ ಅಲ್ವಾ. ಅದೇ ರೀತಿ ಇವತ್ತು ನಾವು ತುಂಬ ಖುಷಿಯಾಗಿದ್ದೀವಿ. ನಮ್ಮ ಕಡೆ ಸೀಮಂತ ಹೇಗಿರುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತೀರಾ. ಬನ್ನಿ, ಹಾಗಿದ್ರೆ ತಡ ಯಾಕೆ ಮಾಡೋದು, ಹೋಗೋಣ. ಹಲೋ ಸ್ನೇಹಿತರೆ, ಈಗ ನಾನು ರೆಡಿಯಾಗಿದ್ದೀನಿ. ಇವತ್ತು ಬನ್ನಿ, ಈಗ ಎಲ್ಲ ಕೆಲಸ ಮುಗಿದಿದೆ. ಈಗ ಸಮಯ ಒಂದು 10:30 ಆಗಿದೆ. ನಾನು ಪ್ರಿಯಾಂಶಿಗೆ ರೆಡಿ ಮಾಡಿಬಿಟ್ಟು ಹೊರಗಡೆ ಕಳಿಸಿದ್ನ. ಅವಳು ಆಟ ಆಡೋ ಧ್ಯಾನದಲ್ಲಿ ತುಳಸಿ ಕಟ್ಟೆ ಹತ್ರ ಉದ್ಬತ್ತಿ ಹಾಕಿಟ್ಟಿದ್ವಲ್ಲ, ಅದನ್ನು ನೋಡಿಕೊಂಡು ಅಲ್ಲಿ ಹೊಗೆ ಹೇಗೆ ಬರುತ್ತೆ ಅಂತ ಉದ್ಬತ್ತಿನ ಮುಟ್ಬಿಟ್ಟಿದ್ದಾಳೆ. ಈಗ ಸ್ವಲ್ಪ ಕೈಗೆ ಗಾಯ ಆಗಿದೆ, ಸ್ವಲ್ಪ ಊದ್ಕೊಂಡಿದೆ ಅದು. ಅದಕ್ಕೆ ಈಗ ಎಣ್ಣೆ ಸವರಿದ್ದೀನಿ. ಅವಳಿಗೆ ತುಂಬ ನೋವಾಗ್ತಾ ಇದೆಯೇನೋ, ಮಾತಾಡ್ಲಿಕ್ಕೂ ಇರಲಿಲ್ಲ ಅವಳು. ಒಂದು 5 ಮಿನಿಟ್ ನಾವು ಹಾಗೆ ವೇಟ್ ಮಾಡಿಬಿಟ್ಟು ಮತ್ತೀಗ ಹೊರಡ್ತಾ ಇದ್ವಿ. ಇಲ್ಲಿಗ ಅವಳು ಸ್ವಲ್ಪ ಸಮಾಧಾನ ಆಗಿದ್ದಾಳೆ. ಸಮಾಧಾನ ಮಾಡಿಸಿ ಈಗ ಹೋಗ್ತಾ ಇರುವಂಥದ್ದು. ನಾವೀಗ ಟೆಂಪೋನಲ್ಲಿ ಹೋಗ್ತಾ ಇದ್ದೀವಿ. ರಶ್ ಇದೆ ತುಂಬ. ಹೇಗೋ ಒಂದು ಸೀಟ್ ಸಿಕ್ಕಿದೆ, ಅದರಲ್ಲೇ ಹೋಗ್ತಾ ಇದ್ದೀವಿ ಭಟ್ಕಳಕ್ಕೆ. ಪ್ರಿಯಾಂಶಿಗಂತೂ ಹೊರಗಡೆ ಈ ಥರ ಸುತ್ತಾಡೋದಂದ್ರೆ ಆಯಿತು. ಅವಳೆಲ್ಲ ಕಡೆ ಆಶ್ಚರ್ಯದಿಂದ ನೋಡ್ತಾ ಇರ್ತಾಳೆ, ಎಲ್ಲಿ ಹೋಗ್ತಿದ್ದೀವಿ, ಹೇಗೆ ಹೋಗ್ತಿದ್ದೀವಿ ಅಂದ್ಕೊಂಡು. ಇಲ್ಲಿಗ ನಾವು ಭಟ್ಕಳ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಬಂದು ತಲುಪಿದ್ದೀವಿ. ಅಲ್ಲೇ ಫಂಕ್ಷನ್ ಇರುವಂಥದ್ದು. ದೇವ್ರಿಗೆ ಹಾಗೆ ಕೈ ಮುಗಿದು ಈಗ ಸ್ಟೇಜ್ ಹತ್ರ ಇದ್ದೀವಿ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಫಂಕ್ಷನ್.
ಸ್ನೇಹಿತರೆ, ಈಗ ಸಮಯ ಒಂದು 2:30 ಆಯಿತು, ಮಧ್ಯಾಹ್ನ ಊಟ ಮಾಡ್ಕೊಬಂದು ಈಗಷ್ಟೇ ನಾವು ಮನೆಗೆ ಬಂದು ತಲುಪಿದ್ದೀವಿ. ಈಗ ಪ್ರಿಯಾಂಶು ಸ್ವಲ್ಪ ಹೊರಗಡೆ ಇದ್ದಾಳೆ, ಗಲಾಟೆ ಮಾಡ್ತಾ ಇದ್ದಾಳೆ. ತುಂಬ ಹೊತ್ತಾಯ್ತಲ್ಲ, ನಿದ್ದೆ ಮಾಡು ಟೈಮ್ ಅವಳದು. ಈಗ ಅವಳಿಗೆ ನಿದ್ದೆ ಮಾಡಿಸ್ಬೇಕು. ಈಗ ನಿದ್ದೆ ಮಾಡೋದು ಸ್ವಲ್ಪ ಕಷ್ಟನೇ, ಹಾಗೋ ಹೀಗೋ ಮಾಡು, ಅವಳಿಗೀಗ ನಿದ್ದೆ ಮಾಡಿಸ್ತೀನಿ. ಅಂತೂ ಈಗ ಸೀಮಂತ ಪೂಜೆ ಎಲ್ಲ ತುಂಬಾ ಗ್ರ್ಯಾಂಡಾಗಿ ಆಯಿತು. ತುಂಬ ಜನ ಬಂದಿದ್ದರು, ತುಂಬ ಗ್ರ್ಯಾಂಡಾಗಿ ಆಯಿತು. ನನಗಂತೂ ತುಂಬಾ ಖುಷಿ ಆಯಿತು. ಹಾಗೆ ಊಟನೂ ತುಂಬಾ ಚೆನ್ನಾಗಿತ್ತು. ವೆರೈಟೀಸ್ ಆಫ್ ಫುಡ್ ಮಾಡಿದರು. ನಾನು ಯಾವುದೂ ವೀಡಿಯೋಸ್ನ ಅಲ್ಲಿ ಹಾಕಲಿಕ್ಕೆ ಆಗಿಲ್ಲ. ಆದಷ್ಟು ನಾನು ನಿಮಗೆ ಶಾರ್ಟ್ಕಟ್ಟಾಗಿ ತಿಳಿಸುತ್ತಾ ಇರೋದ್ರಿಂದ ವೀಡಿಯೋನ ನಿಮಗೂ, ಅದಕ್ಕೆ ನಾನು ಜಾಸ್ತಿ ವೀಡಿಯೋಸ್ನ ಮಾಡಲಿಕ್ಕೆ ಹೋಗಲ್ಲ. ಪ್ರಿಯಾಂಶಿಗಂತೂ ತುಂಬಾ ಇಷ್ಟ ಆಯಿತು. ಅಲ್ಲಿ ಉಂಡೆ ಎಲ್ಲ ಕೊಟ್ಟಿದ್ರಲ್ಲ, ಅವಳಿಗೆ ಒಳ್ಳೆ ಆಯಿತು. ಊಟದ ಟೈಮಿಂಗ್ ಸಿಕ್ಕಿರೋದ್ರಿಂದ ಮೊದಲೇ ಸ್ವಲ್ಪ ಹೊಟ್ಟೆ ಹಸಿವು ಆಗಿತ್ತು. ತುಂಬಾ ಚೆನ್ನಾಗಿತ್ತು. ಇವೆಲ್ಲ ಅಂಟಿನ ಉಂಡೆ ಏನೋ ಸಿಕ್ತೇನೆ ಅವಳಿಗೆ, ತುಂಬ ಚೆನ್ನಾಗಿತ್ತು ಅದು ಸಹಿತ. ನಮಗೆಲ್ಲ ಕೊಡಲಿಕ್ಕೂ ರೆಡಿ ಇರಲಿಲ್ಲ ಅವಳು. ನಾನು ಆದಷ್ಟು ಅವಳ ಹತ್ರ ತೊಗೊಳ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದೆ. ಊಟದ ಟೈಮ್ ಆಯಿತು, ಬೇಡ ತಿನ್ನೋದು ಅಂತ. ಮತ್ತು ಅದು ಸ್ವೀಟ್ ಅಲ್ಲ ಐಟಮು. ಅವಳಿಗೆ ಸ್ವೀಟ್ ಅಂದರೆ ಆಯಿತು, ತುಂಬಾ ಇಷ್ಟಪಟ್ಟು ತಿಂತಾಳೆ. ಊಟ ಇಲ್ಲದೇ ಇದ್ರೂ ಓಕೆ ಅವಳಿಗೆ, ಆ ರೀತಿ. ನೀವು ನೋಡಿದ್ರೇನೋ ವಿಡಿಯೋನಲ್ಲಿ ತೋರಿಸ್ತಾ ಇದ್ಲು ನಿಮಗೆ. ನಾನು ಮತ್ತು ಪ್ರಿಯಾಂಶ್ ಸ್ವಲ್ಪ ಬೇಗ ಮನೆಗೆ ಬಂದುಬಿಟ್ವಿ. ನಮ್ಮ ಅತ್ತೆ ಅಲ್ಲೇ ಉಳ್ಕೊಂಡಿದ್ದಾರೆ, ಸ್ವಲ್ಪ ಆರಾಮಾಗಿ ಬರ್ತೀನಿ ಅಂತ ಹೇಳಿದ್ರು. ಅವ್ರು ಬರಲಿಕ್ಕೆ ಏನು ಸಂಜೆ ಆಗುತ್ತೇನೋ. ನಾನು ಮತ್ತು ಪ್ರಿಯಾಂಶಿಗೆ ಸ್ವಲ್ಪ ನಿದ್ದೆ ಟೈಮಲ್ಲಿ ಹೊರಗಡೆ ಇದ್ವಿ ಅಂದರೆ ಗಲಾಟೆ ಮಾಡ್ತಾಳಲ್ವ, ಅದಕ್ಕೆ ನಾನು ಬೇಗ ಬಂದುಬಿಟ್ಟೆ. ನಿಮಗೂ ಇವತ್ತಿನ ವಿಡಿಯೋ ಅನ್ನೋದು ತುಂಬಾ ಖುಷಿ ಕೊಟ್ಟಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನೂ ತನಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ಯಾರಾದರೂ ವಿಡಿಯೋನ ನೋಡ್ತಾ ಇದ್ರೆ ಅವರು ಸಹಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ರೀತಿ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊತಾ ಇಲ್ಲಿಗೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಬಾಯ್.